ಹಾಯ್ ಫ್ರೆಂಡ್ಸ್, ನಾವಿವತ್ತು ಒಂದು ಸೂಪರ್ ಆಗಿರುವ ಬೂತಾಯಿ ಸಾರು ಮಾಡುವ. ಅದಕ್ಕೆ ನಾನು ಬೂತಾಯಿ ತೊಗೊಂಡಿದ್ದೇನೆ. ನೋಡಿ, ತುಂಬ ಫ್ರೆಶ್ ಉಂಟು ಬೂತಾಯಿ. ಒಂದು ಫ್ರೈ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೆಣಸು ಹಾಕುವ. ನಾನೊಂದು 10 ಮೆಣಸು ತೊಗೊಂಡಿದ್ದೇನೆ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು, ಖಾರ ನೋಡಿಕೊಂಡು ಹಾಕಿ. ಸ್ವಲ್ಪ ಫ್ರೈ ಮಾಡುವ. ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ 1-2 ಸ್ಪೂನ್ ಹಾಕುವ. ಮತ್ತು 1 ಸ್ಪೂನ್ ಜೀರಿಗೆ, ಸ್ವಲ್ಪ ಒಂದು ಮೆತ್ತೆ, ಒಂದು 4-5 ಕಾಳು ಮೆಣಸು, ಮತ್ತೊಂದು 4 ಲವಂಗ, ಸ್ವಲ್ಪ ಚಕ್ಕೆ. ಅದು ಸ್ವಲ್ಪ ಪರಿಮಳ ಒಳ್ಳೆದಿರ್ತದೆ ಲವಂಗ ಚಕ್ಕೆ ಹಾಕಿದರೆ. ಮತ್ತೊಂದು ಫ್ರೈ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕುವ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡುವ. ಸಾಕು ಫ್ರೈ ಆದದ್ದು, ಇನ್ನು ತೆಗೆಯುವ. ಮತ್ತು ಅದೇ ಫ್ರೈ ಪ್ಯಾನಿಗೆ ತೆಂಗಿನ ತುರಿ, ಸ್ವಲ್ಪ ಎಣ್ಣೆ, ಮತ್ತು ಸ್ವಲ್ಪ ಒಂದು ಅರಶಿನ ಹಾಕುವ. ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಸಾಕು, ತೆಗೆಯುವ. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕುವ. ಹುಣಸೆ ಹುಳಿ ಹಾಕುವ ಸ್ವಲ್ಪ, ಮತ್ತು ನೀರು ಹಾಕಿ ಗ್ರೈಂಡ್ ಮಾಡುವ. ಸಾಕು, ಗ್ರೈಂಡ್ ಆಗಿದೆ. ಈಗ ಬೇರೊಂದು ಕಡೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕುವ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡುವ. ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕುವ. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೇನೆ, ಮತ್ತು ಸಣ್ಣ ಸಣ್ಣ 2 ಟೊಮೆಟೊ ಹಾಕಿದ್ದೇನೆ. ಸ್ವಲ್ಪ ಕರಿಬೇವು ಹಾಕುವ. ಚೆನ್ನಾಗಿ ಫ್ರೈ ಆಗಲಿ. ಮಸಾಲೆ ಹಾಕುವ. ಅದನ್ನು ಸ್ವಲ್ಪ ಫ್ರೈ ಮಾಡುವ. ಫ್ರೈ ಆಗಲಿ. ಈಗ ಸ್ವಲ್ಪ ನೀರು ಹಾಕುವ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿ
ಮತ್ತು ನಿಮಗೆ ಎಷ್ಟು ಇದು ಬೇಕು ಅಷ್ಟು ನೀರು ಹಾಕಿದರೆ ಸಾಕು. ಸ್ವಲ್ಪ ದಪ್ಪ ಬೇಕಿದ್ದರೆ ಸ್ವಲ್ಪ ನೀರು ಹಾಕಿ, ಮತ್ತು ಸ್ವಲ್ಪ ಉಪ್ಪು ಹಾಕಿ ಕುದಿಬೇಕು. ಆಮೇಲೆ ಬೂತಾಯಿಯನ್ನು ಹಾಕುವ. ಈಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಕುದಿ ಬರಲಿ. ಈಗ ಚೆನ್ನಾಗಿ ಕುದಿ ಬಂದಿದೆ, ಸಾಕು. ಸೂಪರಾಗಿರುವ ಸಿಂಪಲಾಗಿ ಮೀನು ಸಾರು ರೆಡಿ. ವೈಟ್ ರೈಸಿಗಂತೂ ಸೂಪರಾಗಿ.